guys, welcome back to my YouTube channel. Friends, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅನ್ಕೋತಾ ಇದ್ದೀನಿ. ಸೊ ಇವತ್ತಿನ ಒಂದು ಟಾಪಿಕ್ ಇಂಟ್ರೆಸ್ಟಿಂಗ್ ಆಗಿದೆ ಹಾಗೆ ಯೂಸ್ಫುಲ್ ಆಗಿದೆ. ಸೊ ಎಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. ಇನ್ನೂ ಯಾರಾದರೂ ಲೈಕ್ ಬಟನ್ನ ಕ್ಲಿಕ್ ಮಾಡಿಲ್ಲ ಅಂದರೆ ಪ್ಲೀಸ್ ಲೈಕ್ ಬಟನ್ನ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಓಕೆನಾ? ಸೊ ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಾನು ಪ್ರತಿಯೊಂದು ವಿಡಿಯೋನ ನಿಮಗೆ ಬಂದು ಫಸ್ಟ್ ರೀಚ್ ಆಗುತ್ತೆ. ಸೊ ಇವತ್ತಿನ ಒಂದು ಟಾಪಿಕ್ ಏನಪ್ಪ ಅಂದರೆ, ಹೊಸದಾಗಿ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿರ್ತೀರಾ. ಸೊ ಕಷ್ಟಪಟ್ಟು ವೀಡಿಯೋಸ್ನ ಮಾಡಿಬಿಟ್ಟು ಅಪ್ಲೋಡ್ ಮಾಡಿರ್ತೀರಾ. ವ್ಯೂಸ್ ಬರದೇ ಇರುವಾಗ ನಿಮಗೆ ಒಂದು ಸೈಡಲ್ಲಿ ನಿಮಗೆ ಅನಿಸಿರುತ್ತೆ, ಓಕೆ ಕ್ವಿಕ್ ಮಾಡಿಬಿಡೋಣ ಯೂಟ್ಯೂಬ್ ಚಾನಲು ಅಂತ ಹೇಳ್ಬಿಟ್ಟು. ಅದಾದಮೇಲೆ ಒಬ್ಬೊಬ್ಬರಿಗೆ ಏನಾಗುತ್ತೆ, ಸಬ್ಸ್ಕ್ರೈಬರ್ಸ್ ಜಾಸ್ತಿ ಆಗಿರ್ತಾರೆ, ಬಟ್ ವಾಚ್ ಅವರೇ ಕಂಪ್ಲೀಟ್ ಆಗ್ತಿರೋದಿಲ್ಲ. ಸೊ ಅಂಥವರಿಗೆ ವಾಚ್ ಅವರ್ ಹೇಗೆ ಕಂಪ್ಲೀಟ್ ಮಾಡೋದು, ಅದಕ್ಕೆ ಅಂತಲೇ ಒಂದು ಆ್ಯಪ್ ಇದೆ. ಸೊ ಅದರಿಂದ ನಾವು ಆರಾಮ್ಸೆ ವಾಚ್ ಅವರ್ನ ಕಂಪ್ಲೀಟ್ ಮಾಡ್ಕೋಬೋದು. ಸೊ ಕೆಲವೊಂದು ಟ್ರಿಕ್ಸ್ನ ವಿಡಿಯೋ ಹಾಕಿದ್ದೀನಿ. ಸೊ ಹೋಗಿ ಚೆಕ್ ಮಾಡ್ಕೊಳ್ಳಿ, ಓಕೆನಾ? ಸೊ ಇವಾಗ ಏನಪ್ಪ ಅಂದರೆ, ಇವಾಗ ಈ ಹೊಸದಾಗಿ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿರ್ತೀರ, ವ್ಯೂಸ್ ಬರದೇ ಇರುವಾಗ ನಿಮಗೆ ಒಂದು ಡೌಟ್ ಬರುತ್ತೆ, ಓಕೆ ನನ್ನ ಚಾನಲ್ಲು ಮುಂದೇನಾದ್ರೂ ವ್ಯೂಸ್ ಬರುತ್ತೋ ಇಲ್ವೋ, ಬರ್ತಾನೆ ಇಲ್ಲ, ಕ್ವಿಕ್ ಮಾಡಿಬಿಡೋಣ, ನಮಗೆ ಈ ಚಾನಲ್ ಯಾವ ಥರ ವೀಡಿಯೋಸ್ ಹಾಕಿದರೆ ವ್ಯೂಸ್ ಜಾಸ್ತಿ ಬರುತ್ತೆ. ಸೊ ಈ ಥರ ಒಂದು ಕನ್ಫ್ಯೂಷನ್ ಸ್ಟಾರ್ಟ್ ಆಗಿಬಿಡುತ್ತೆ, ಓಕೆನಾ? ಕುಕಿಂಗ್ ಚಾನಲ್ ಹಾಕೋದಾ, ಟೆಕ್ ಚಾನಲ್ ಹಾಕೋದಾ, ರೆಸಿಪಿ ಹಾಕೋದಾ, ಡೈಲಿ ವ್ಲಾಗ್ಸ್ ಹಾಕೋದಾ ಅಂತ ಹೇಳ್ಬಿಟ್ಟು. ಸೊ ಹಾಗಾಗಿ ಅಂಥವ್ರಿಗೋಸ್ಕರ ಈ ಒಂದು ವೀಡಿಯೋ. ಸೊ ಈ ಒಂದು ವೀಡಿಯೋ ನೋಡಿ ನಿಮಗೆ 100% ಗೊತ್ತಾಗುತ್ತೆ ನಿಮ್ಮೊಂದು ವೀಡಿಯೋ ಸಕ್ಸಸ್ ಆಗುತ್ತೋ ಇಲ್ವೋ ಅಂತ ಹೇಳ್ಬಿಟ್ಟು. ಕೆಲವೊಬ್ಬರು ನನಗೆ ಮೆಸೇಜ್ ಮಾಡಿರ್ತಾರೆ, ಸೊ ನಾನು 1 ವರ್ಷ ಆಯಿತು, 2 ವರ್ಷ ಆಯಿತು ನಾನು ಚಾನಲ್ ಮಾಡ್ತಾಯಿದ್ದೀನಿ, ಕಷ್ಟಪಟ್ಟು ವೀಡಿಯೋಸ್ ಹಾಕಿದ್ದೀನಿ, ಆದರೆ ವ್ಯೂಸೇ ಬರ್ತಾಯಿಲ್ಲ, ಏನು ಮಾಡೋದು ಅಂತ ಹೇಳ್ಬಿಟ್ಟು. ಹಾಗಾಗಿ ಅರ್ಧ ದಾರಿಗೆ ಬಂದು ನಿಂತುಬಿಟ್ರೆ ಏನಾಗುತ್ತೆ, ಟೆನ್ಷನ್ ಸ್ಟಾರ್ಟ್ ಆಗಿಬಿಡುತ್ತೆ. ಒಂದು ಚಾನಲ್ನ ಕಂಟಿನ್ಯೂ ಮಾಡೋಣ ಅಥವಾ ಇನ್ನೊಂದು ಚಾನಲ್ನ ಓಪನ್ ಮಾಡೋಣ ಅಂತ ಹೇಳ್ಬಿಟ್ಟು ಗೊತ್ತಾಗೋದಿಲ್ಲ. ಹಾಗಾಗಿ ನೀವು ಅದೇ ಥರ ನೀವು ಕಷ್ಟಪಟ್ಟು ವೀಡಿಯೋಸ್ ಮಾಡಿ ಹಾಕ್ತಾ ಹೋದರೆ ವ್ಯೂಸೇ ಬರಲಿಲ್ಲ ಅಂದರೆ ಬೇಜಾರಾಗುತ್ತಲ್ವಾ? ಸೊ ಅದಕ್ಕೋಸ್ಕರ ನೀವೇನು ಮಾಡಿ ಅಂದರೆ, ಈ ಒಂದು ಟಿಪ್ಸ್ನ ನೀವು ಯೂಸ್ ಮಾಡಿ. ಸೊ ನಿಮ್ಮ ಒಂದು YT ಸ್ಟುಡಿಯೋದಲ್ಲಿ ಈ ಥರ ತೋರಿಸಿದ್ರೆ, ಇವಾಗ ನಾನು ತೋರಿಸ್ತೀನಿ, ಈ ಥರ ನಿಮ್ಮೊಂದು YT ಸ್ಟುಡಿಯೋದಲ್ಲಿ ಬಂದರೆ, ಯೂಟ್ಯೂಬ್ ತೋರಿಸಿದ್ರೆ ಈ ಥರ ಒಂದು ಆಪ್ಷನ್ ಬರ್ತಾ ಇದ್ದರೆ, ಸೊ ನಿಮ್ಮೊಂದು ಚಾನಲ್ನ ಕ್ವಿಕ್ ಮಾಡಬೇಡಿ. 100% ನಿಮ್ಮ ಚಾನಲ್ಲು 1 ತಿಂಗಳು ಅಥವಾ 2 ತಿಂಗಳು ಅಥವಾ 1 ವರ್ಷನೇ ಹೋಗಲಿ, ಬಟ್ ನಿಮ್ಮ ಚಾನಲ್ಲು ಗ್ರೋ ಆಗುತ್ತೆ ಅಂತ ಹೇಳ್ಬಿಟ್ಟು ಯೂಟ್ಯೂಬ್ ಗ್ಯಾರಂಟಿ ಕೊಟ್ಟ ಹಾಗೇ, ಓಕೆನಾ? ಹಾಗಾಗಿ YT ಸ್ಟುಡಿಯೋದಲ್ಲಿ ನಿಮ್ಮ ಒಂದು ವಿಡಿಯೋ ಒಂದು ಅನಾಲಿಟಿಕ್ಸಲ್ಲಿ ಈ ಒಂದು 2 ಆಪ್ಷನ್ ಇದ್ದರೆ, ತೋರಿಸ್ತಾ ಇದ್ದರೆ, ಖಂಡಿತವಾಗ್ಲೂ ನಿಮ್ಮ ಒಂದು ಚಾನಲ್ ಕ್ವಿಕ್ ಮಾಡೋಕ್ಕೆ ಹೋಗಬೇಡಿ. 100% ನಿಮ್ಮ ಒಂದು ಚಾನಲ್ ಗ್ರೋ ಆಗೇ ಆಗುತ್ತೆ. ನೀವು ಕೂಡ ಅರ್ನಿಂಗ್ಸ್ನ ಸ್ಟಾರ್ಟ್ ಮಾಡ್ಬೋದು, ಓಕೆನಾ? ಇದು 100% ವರ್ಕ್ ಆಗುತ್ತೆ. ಯಾಕಂದರೆ ನಾನು ಕೂಡ ಕೆಲವೊಂದು ನನಗೆ ಡೌಟ್ಸ್ ಇತ್ತು, ಯಾವ್ದು ಹಾಕಬೇಕು ಏನು ಅಂತ ಹೇಳ್ಬಿಟ್ಟು. ಆದರೆ ನನಗೆ ಈ ಒಂದು ಟ್ರಿಕ್ಸ್ನ ನಾನು ಯೂಸ್ ಮಾಡಿದ ಮೇಲೆ ನಾನು ಯೋಚನೆ ಮಾಡಿದೆ, ಯಾವ ಒಂದು ವೀಡಿಯೋಸ್ಗೆ ವ್ಯೂಸ್ ಬರ್ತಾಯಿದೆ, ಅದಾದಮೇಲೆ ಹೇಗೆ ಯಾವ ಥರ ಒಂದು ಆಪ್ಷನ್ ಬಂದರೆ ಚಾನಲ್ ಗ್ರೋ ಆಗುತ್ತೋ ಇಲ್ವೋ ಅಂತ ಹೇಳ್ಬಿಟ್ಟು. ಸೊ ಈ ಒಂದು ವಿಡಿಯೋದಲ್ಲಿ ನಾನು ಅದನ್ನು ಕೂಡ ನಿಮಗೆ ಶೇರ್ ಮಾಡ್ತೀನಿ. ಸೊ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ನೋಡಿ. ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಬಟನ್ನ ಕ್ಲಿಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೋದೆ ನೋಡ್ತಾ ಇದ್ರಿ, ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಓಕೆನಾ? ಸೊ ಜಾಸ್ತಿ ಜನ ವೀಡಿಯೋಸ್ ನೋಡ್ತೀರಾ, ಲೈಕ್ ಕೊಡ್ತೀರಾ, ಬಟ್ ಸಬ್ಸ್ಕ್ರೈಬ್ ಮಾಡೋದಿಲ್ಲ. ಹಾಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಹಾಕೋ ಪ್ರತಿಯೊಂದು ಮುಂದೆ ಇನ್ನೂ ಹೆಚ್ಚಿಗೆ ವೀಡಿಯೋ ಹಾಕಿದಾಗ ನಿಮಗೆ ಬಂದು ರೀಚ್ ಆಗುತ್ತೆ, ಓಕೆನಾ? ಸೊ ಹಾಗಾಗಿ ಅದು ಯಾವ ಆಪ್ಷನ್ನು, ಎಲ್ಲಿ ನೋಡಬೇಕು, ಹೇಗೆ ಅಂತ ಹೇಳ್ಬಿಟ್ಟು ನಾನು ಈ ಒಂದು ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ, ಬನ್ನಿ ಗೈಸ್. ಇವಾಗ ನಾವು YT ಸ್ಟುಡಿಯೋಗೆ ಹೋಗೋಣ, ಓಕೆನಾ? ನೀವು ಯೂಟ್ಯೂಬ್ ಚಾನಲ್ ಮಾಡಿದರೆ ಪ್ರತಿಯೊಬ್ಬರದ್ದು YT ಸ್ಟುಡಿಯೋ ಅನ್ನೋದು ಇದ್ದೇ ಇರುತ್ತೆ. ಸೊ YT ಸ್ಟುಡಿಯೋನ ಓಪನ್ ಮಾಡ್ಕೊಳ್ಳಿ. ನೋಡಿ, YT ಸ್ಟುಡಿಯೋನ ಓಪನ್ ಮಾಡ್ಕೊಂಬಿಟ್ಟು ಇಲ್ಲಿ ಕೆಲವೊಂದು ವೀಡಿಯೋಸ್ದು ನೀವು ಯಾವ ಒಂದು ವೀಡಿಯೋಸ್ನ ಚೆಕ್ ಮಾಡಬೇಕು ಅಥವಾ ಯಾವ ಒಂದು ವೀಡಿಯೋಸ್ದು ವ್ಯೂಸ್ ಬಂದಿದೆ ಅದನ್ನು ನೀವು ನೋಡ್ಕೊಳ್ಳಿ. ಸೊ ಇಲ್ಲಿ ನಾನು ಒಂದು ವೀಡಿಯೋನ ಸೆಲೆಕ್ಟ್ ಮಾಡ್ಕೋತೀನಿ. ನಿಮಗೆ ವಿತ್ ಪ್ರೂಫ್ನು ನಾನು ತೋರಿಸ್ತೀನಿ. ಯಾಕಂದರೆ ನನಗೂ ಕೂಡ ಆ ಥರ ಒಂದು ಸ್ವಲ್ಪ ಡೌಟ್ ಇತ್ತು, ಓಕೆ ಇದು ಬರುತ್ತೋ ಇಲ್ವೋ, ಚಾನಲ್ ಕ್ವಿಕ್ ಮಾಡಿಬಿಡೋಣ ಅಂತ ಹೇಳ್ಬಿಟ್ಟು. ಬಟ್ ಈ ಒಂದು ವೀಡಿಯೋಯಿಂದ ನನಗೆ ಒಂದೇ ಒಂದು ವೀಡಿಯೋಯಿಂದ ನನಗೆ 60 ಮೇಲೆ ಅಂದರೆ 60 ಗಂಟೆ ವ್ಯೂಸ್ ಆಗಿದೆ, ಅಂದರೆ ವಾಚ್ ಅವರ್ ಆಗಿದೆ, ಓಕೆನಾ? 60 hours ವಾಚ್ ಅವರ್ ಒಂದು ವೀಡಿಯೋದಿಂದ ಆಗಿದೆ. ನಾನು ಮಧ್ಯೆ ಸ್ವಲ್ಪ ಫೋನ್ದು ಪ್ರಾಬ್ಲಮ್ ಆಗಿರೋದ್ರಿಂದ ವೀಡಿಯೋ ಹಾಕೋದೇ ಬಿಟ್ಬಿಟ್ಟಿದ್ದೆ. ಬಟ್ ಈ ಒಂದು ವೀಡಿಯೋ ನನಗೆ ರನ್ ಆಗಿಬಿಟ್ಟು 60 hours ವಾಚ್ ಅವರ್ ಕೊಟ್ಟಿದೆ. ಅದರಿಂದ ಬೇರೆ ಎಲ್ಲ ವೀಡಿಯೋಸು ಕೂಡ ಶೋ ಆಗಿ ಜನಕ್ಕೆ ಇಷ್ಟ ಆಗಿ ಆ ಒಂದು ವೀಡಿಯೋ ಕೂಡ ಇವಾಗ ರನ್ ಆಗ್ತಾಯಿದೆ, ಓಕೆನಾ? ಸೊ ಹಾಗಾಗಿ ಈ ಒಂದು 2 ತಿಂಗಳಲ್ಲಿ ನಾನು 2 ತಿಂಗಳಲ್ಲಿ ನನಗೆ 200 ವಾಚ್ ಅವರ್ ಬಂದಿದೆ,
ನಾನು ಯಾವುದೇ ಥರ ವೀಡಿಯೋ ಹಾಕಿಲ್ಲ, ಹಾಕಿರೋ ವೀಡಿಯೋನೇ ರನ್ ಆಗಿದೆ. ಯಾಕಂದರೆ ಒಂದು ವೀಡಿಯೋ ನನಗೆ ರನ್ ಆಗಿದೆ, ಆ ಒಂದು ವೀಡಿಯೋದಿಂದ ಮಿಕ್ಕಿದ ವೀಡಿಯೋ ಕೂಡ ಜನಕ್ಕೆ ರೀಚ್ ಆಗಿದೆ, ಸಜೆಸ್ಟ್ ಮಾಡಿದೆ ಯೂಟ್ಯೂಬು. ಓಕೆನಾ. ಸೊ ಹಾಗೆ ನಿಮಗೆ ತೋರಿಸ್ತೀನಿ ಯಾವ ಥರ ಅಂತ ಹೇಳ್ಬಿಟ್ಟು. ಇಲ್ಲಿ ನೋಡಿ ಕಾಣಿಸ್ತಾ ಇದೆ ಅಲ್ವಾ, 2.2K ಅಷ್ಟು ವ್ಯೂಸ್ ಬಂದಿದೆ ಈ ಒಂದು ವೀಡಿಯೋಗೆ. ಓಕೆನಾ. ಇದೇ ಒಂದು ವೀಡಿಯೋ ನನಗೆ 60 ಅವರ್ಸ್ ಡಾಲ್ತಿದೆ ಇವಾಗ ವಾಚ್ ಅವರು. ಸೊ ಈ ಒಂದು ವಿಡಿಯೋ ಏನಾಗಿತ್ತು, ನನಗೆ ಸ್ವಲ್ಪ ರೀಚ್ ಆಗ್ತಾ ನನ್ನ ಒಂದು ಜಾಸ್ತಿ ಎಲ್ಲ ವೀಡಿಯೋನ ಜನಕ್ಕೆ ರೀಚ್ ಆಗ್ತಾ ಬಂತು, ಅಂದರೆ ಯೂಟ್ಯೂಬ್ ಸಜೆಸ್ಟ್ ಮಾಡ್ತಾ ಬಂತು. ಓಕೆನಾ. ಸೊ ಹಾಗಾಗಿ ಇಲ್ಲಿ ನಿಮಗೆ ನೋಡ್ಬೋದು 2.2K ಅಷ್ಟು ವ್ಯೂಸ್ ಬಂದಿದೆ. ಇಂಪ್ರೆಷನ್ ಕ್ಲಿಕ್ ಎಷ್ಟಾಗಿದೆ, 9.8% ಅಷ್ಟು ಜನ ಇಷ್ಟಪಟ್ಟು ಕ್ಲಿಕ್ ಮಾಡಿದ್ದಾರೆ. ಸೊ ಇದನ್ನು ಓಪನ್ ಮಾಡ್ಕೋಣ. ಇಲ್ಲಿ ನೋಡಿ 60.8 ಅವರ್ಸ್ ನನಗೆ ಒಂದು ವೀಡಿಯೋಯಿಂದ ಬಂದಿದೆ. 2.255 ಅಷ್ಟು ವ್ಯೂಸ್ ಆಗಿದೆ. ಓಕೆನಾ. ಇದರಿಂದ ಒಂದೇ ಒಂದು ವೀಡಿಯೋದಿಂದ 22 ಸಬ್ಸ್ಕ್ರೈಬರ್ಸ್ ಗೇನ್ ಆಗಿದ್ದಾರೆ. ಸೊ ಯೂಟ್ಯೂಬಲ್ಲಿ ಲಕ್ ಅಂದರೆ ಇದೇ ಥರ. ಸೊ ಇದು ಜಾಸ್ತಿ ಅಂತ ಹೇಳಲ್ಲ ನಾನು, ಆದರೆ ಈ ಥರ ನಾವು ಕರೆಕ್ಟಾಗಿ ಡೈಲಿ ವೀಡಿಯೋಸ್ ಅಪ್ಲೋಡ್ ಮಾಡಿದರೆ 100% ಚಾನಲ್ ಗ್ರೋ ಆಗುತ್ತೆ. ನಾನು ಮೊಬೈಲ್ ಪ್ರಾಬ್ಲಮ್ ಇರೋದ್ರಿಂದ ಒಂದು 2 ಮಂತ್ಸ್ ನನಗೆ ವೀಡಿಯೋಸ್ ಹಾಕೋಕ್ಕಾಗಲಿಲ್ಲ. ಸೊ ಹಾಗಾಗಿ ಸ್ವಲ್ಪ ಇವಾಗ ಡೌನ್ ಆಗಿದೆ, ಬಟ್ ಇವಾಗ ಇನ್ನು ಹಾಕ್ತಾಯಿದ್ದೀನಿ. ಇಲ್ಲಿ ನೀವು ಕೆಳಗಡೆ ನೋಡ್ಬೋದು. ಇಲ್ಲಿ ನಾವು ಏನು ಮಾಡಬೇಕಂದ್ರೆ ಅನಾಲಿಟಿಕ್ಸ್ಗೆ ಹೋಗೋಣ, ರೀಚ್ಗೆ ಹೋಗೋಣ. ಓಕೆನಾ. ಮೇನಾಗಿ ನೀವು ಇಲ್ಲಿ ಏನು ಅಬ್ಸರ್ವ್ ಮಾಡಬೇಕು ಅಂದರೆ, ನಿಮ್ಮದು ಒಂದು IT ಸ್ಟುಡಿಯೋನ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಬಿಟ್ಟು ಈ ಥರ ಒಂದು ಆಪ್ಷನು ನಿಮ್ಮ ಒಂದು IT ಸ್ಟುಡಿಯೋದಲ್ಲಿ ತೋರಿಸ್ತಾ ಇದೆಯಾ ಅಂತ ಬಿಟ್ಟು ಚೆಕ್ ಮಾಡ್ಕೊಳ್ಳಿ. ಇನ್ ಕೇಸ್ ತೋರಿಸ್ತಾ ಇದ್ದರೆ ನಿಮ್ಮ ಒಂದು ಚಾನಲ್ 100% ಗ್ರೋ ಆಗುತ್ತೆ. ಸೊ ಮೂವ್ ಆನ್ ಆಗಿ. ಓಕೆನಾ. ರನ್ ಆಗಿ. ಸೊ ನೀವು ವೀಡಿಯೋಸ್ ಹಾಕ್ತಾ ಇರಿ, ಖಂಡಿತ ಒಂದಲ್ಲ ಒಂದು ದಿನ ಕ್ಲಿಕ್ ಆಗುತ್ತೆ. ಸೊ ಇಲ್ಲಿ ನೋಡಿ ಇಂಪ್ರೆಷನ್ ಎಷ್ಟು, 20.1K ಅಷ್ಟು ಇಂಪ್ರೆಷನ್ ಹೋಗಿದೆ. 9.8% ಅಷ್ಟು ಜನ ಕ್ಲಿಕ್ ಮಾಡಿ ನೋಡಿದ್ದಾರೆ. ಓಕೆನಾ. ವ್ಯೂಸ್ ಎಷ್ಟು, 2.2K ಅಷ್ಟಾಗಿದೆ. ಇಲ್ಲಿ ಕೆಳಗಡೆ ನೋಡಿ ಹೌ ವ್ಯೂವರ್ಸ್ ಫೈಂಡ್ ದಿಸ್ ವಿಡಿಯೋ ಅಂತ ಇದೆ. ಓಕೆನಾ. ವ್ಯೂವರ್ಸು ಹೇಗೆ ನಿಮ್ಮೊಂದು ವೀಡಿಯೋನ ನೋಡಿದ್ದಾರೆ, ಹುಡುಕಿದ್ದಾರೆ ಅಂತ ಹೇಳ್ಬಿಟ್ಟು ಇದೆ. ಓಕೆನಾ. ಇಲ್ಲಿ ನೋಡಿ ಫಸ್ಟ್ ಆಪ್ಷನ್ ಇದೆ, ಇದನ್ನು ಕ್ಲಿಕ್ ಮಾಡ್ಕೊಳ್ಳೋಣ. ಸೊ ಕ್ಲಿಕ್ ಮಾಡಿದ್ಮೇಲೆ ನಿಮಗೆ ಈ ಥರ ತೋರಿಸುತ್ತೆ. ಇಲ್ಲಿ ನಿಮಗೆ ಫಸ್ಟ್ ಆಪ್ಷನ್ ಕಾಣಿಸ್ತಾ ಇದೆ ಅಲ್ವಾ, ಬ್ಲೂ ಕಲರ್ ಬಿಗ್ ಲೈನ್ ಬರ್ತಾಯಿದೆ ನೋಡಿ, ದೊಡ್ಡದಾಗಿ ಬರ್ತಾಯಿದೆ ಅಲ್ವಾ. ಇದು ಆಲ್ಮೋಸ್ಟ್ ಫುಲ್ ಆಗೋಕ್ಕೆ ಬಂದಿದೆ. ಇದು ಬ್ರೌಸ್ ಫೀಚರ್ ಅಂತ ಹೇಳ್ಬಿಟ್ಟು ಇದೆ. ಆಮೇಲೆ ಸೆಕೆಂಡ್ ಒನ್ ಸಜೆಸ್ಟೆಡ್ ವೀಡಿಯೋಸ್ ಅಂತ ಇದೆ. ಥರ್ಡ್ ಅದರ್ ಯೂಟ್ಯೂಬ್ ಫೀಚರ್ ಅಂತ ಇದೆ. ಇಲ್ಲಿ ಡೈರೆಕ್ಟ್ ಆರ್ ಅನ್ನೋನ್ ಅಂತ ಇದೆ. ಸೊ ಚಾನಲ್ ಪೇಜಸ್, ಎಕ್ಸ್ಟರ್ನಲ್ ಯೂಟ್ಯೂಬ್ ಸರ್ಚ್, ನೋಟಿಫಿಕೇಷನ್, ಪ್ಲೇ ಲಿಸ್ಟ್. ಸೊ ಇಷ್ಟು ಇಲ್ಲಿ ನಮಗೆ ತೋರಿಸ್ತಾ ಇದೆ. ಸೊ ಇಲ್ಲಿ ನೀವು ಏನು ನೋಡಬೇಕು, ಫಸ್ಟು ಬ್ರೌಸ್ ಫೀಚರ್ಸ್. ಓಕೆನಾ. ಇಲ್ಲಿ ಫಸ್ಟ್ ನಿಮಗೆ ಬ್ಲೂ ಕಲರ್ ಲೈನ್ ತೋರಿಸ್ತಾ ಇದೆ ಅಲ್ವಾ, ಈ ಆಪ್ಷನ್ ಬ್ರೌಸ್ ಫೀಚರ್ಸ್ ನಿಮ್ಮ ಒಂದು IT ಸ್ಟುಡಿಯೋದಲ್ಲಿ ಬಂದರೆ 100% ನಿಮ್ಮ ಒಂದು ಚಾನಲ್ ಸಕ್ಸಸ್ ಆಗುತ್ತೆ ಅಂತಲೇ ಅರ್ಥ. ಓಕೆನಾ. ಓಕೆ, ಹಾಗಿದ್ರೆ ಬ್ರೌಸ್ ಫೀಚರ್ ಅಂದರೆ ಏನು ನಿಮಗೆ ತೋರಿಸ್ಬಿಡ್ತೀನಿ. ಸೊ ಇವಾಗ ಬ್ಯಾಕ್ ಆನ್ ಯೂಟ್ಯೂಬ್ ಓಪನ್ ಮಾಡೋಣ. ಯೂಟ್ಯೂಬ್ ಓಪನ್ ಮಾಡಿದ ಮೇಲೆ ನಿಮಗೆ ಈ ಥರ ಬ್ರೌಸ್ ಫೀಚರ್ ಇದೇನು ಇವಾಗ ವೀಡಿಯೋ ಶೋ ಆಗ್ತಾಯಿದೆ ಅಲ್ವಾ. ಸೊ ಇದೇ ನಿಮಗೆ ಬ್ರೌಸ್ ಫೀಚರ್. ಓಕೆನಾ. ಸೊ ಇವಾಗ ನೋಡಿ ಇವ್ರದ್ದು ಒಂದು ವೀಡಿಯೋಸ್ ತೋರಿಸ್ತಾ ಇದ್ರಲ್ವ, ಇವಾಗ ನಾನು ಓಪನ್ ಮಾಡಿದ ತಕ್ಷಣ ಇದೇ ಬ್ರೌಸ್ ಫೀಚರ್. ನಾವು ಯೂಟ್ಯೂಬ್ ಓಪನ್ ಮಾಡಿದ ತಕ್ಷಣ, ಸ್ಕ್ರೀನ್ ಓಪನ್ ಮಾಡಿದ ತಕ್ಷಣ ಯಾರ ಒಂದು ವೀಡಿಯೋಸ್ ತೋರಿಸುತ್ತೆ ಈ ಥರ, ಇದು ಬ್ರೌಸ್ ಫೀಚರ್ ಅಂತ ಅಂತಾರೆ. ಸೊ ಇದರಿಂದ ನಿಮಗೆ ಏನಾಗುತ್ತೆ, ಜನ ನಿಮ್ಮ ಒಂದು ವೀಡಿಯೋನ ನೋಡಿಬಿಟ್ಟು ಕ್ಲಿಕ್ ಮಾಡಿ ಇಷ್ಟ ಆದರೆ ಅವರು ನೋಡಿರ್ತಾರೆ. ಓಕೆನಾ. ಅದಕ್ಕೆ ಬ್ರೌಸ್ ಫೀಚರ್ ಅಂತಾರೆ. ಇಲ್ಲಿ ನೀವು ಏನು ತಿಳ್ಕೊಬೇಕಂದ್ರೆ, ಈ ಒಂದು ವಿಡಿಯೋ ಇಷ್ಟು ಜನಕ್ಕೆ ರೀಚ್ ಆಗಿದೆ, ಹೋಮ್ ಪೇಜಲ್ಲಿ ಬಂದಿದೆ, ಜನ ಅದನ್ನು ಕ್ಲಿಕ್ ಮಾಡಿ ನೋಡಿದ್ದಾರೆ. ಎಷ್ಟು ಪರ್ಸೆಂಟು, 85.9% ಅಷ್ಟು ಜನ ಈ ಒಂದು ವಿಡಿಯೋನ ನೋಡಿದ್ದಾರೆ. ನೀವು ನಾನು ಆಗಲೇ ಹೇಳಿದಾಗೆ ಇಂಪ್ರೆಷನ್ ಜಾಸ್ತಿ ಆದಷ್ಟು ವಿಡಿಯೋ ಜಾಸ್ತಿ ಆಗುತ್ತೆ. ಓಕೆನಾ. ಜನ ಇಷ್ಟಪಡ್ತಾ ಇದ್ದ ಹಾಗೆ ಯೂಟ್ಯೂಬ್ ಏನು ಮಾಡುತ್ತೆ, ಪ್ರತಿಯೊಬ್ಬರಿಗೂ ರೀಚ್ ಮಾಡೋಕ್ಕೆ ಟ್ರೈ ಮಾಡುತ್ತೆ, ಸಜೆಸ್ಟ್ ಮಾಡುತ್ತೆ. ಸೊ ಹಾಗಾಗಿ ನೀವು ಮೊದಲು ನಿಮ್ಮ ಒಂದು IT ಸ್ಟುಡಿಯೋದಲ್ಲಿ ಚೆಕ್ ಮಾಡಿ ಈ ಒಂದು ಆಪ್ಷನಲ್ಲಿ ನಿಮ್ಮ ಒಂದು ವೀಡಿಯೋ ಬರ್ತಾ ಇದೆಯಾ ಅಂತ ಹೇಳ್ಬಿಟ್ಟು. ನೆಕ್ಸ್ಟ್ ಬಂದುಬಿಟ್ಟು ಸಜೆಸ್ಟೆಡ್ ವೀಡಿಯೋಸ್. ಸೊ ಸಜೆಸ್ಟೆಡ್ ವೀಡಿಯೋಸ್ ಇಲ್ಲಿ ಎಷ್ಟು ಬಂದಿದೆ, 6.5% ಇದೆ. ಓಕೆನಾ. ಸಜೆಸ್ಟೆಡ್ ವೀಡಿಯೋ ಅಂದರೆ ಯೂಟ್ಯೂಬು ಸಜೆಸ್ಟ್ ಮಾಡಿರೋದು. ಓಕೆನಾ. ಸರ್ಚ್ ಮಾಡಿದಾಗ ಅಂದರೆ ಯೂಟ್ಯೂಬು ಯಾರಿಗಾದರೂ, ಇವಾಗ ನನಗೆ
ಯಾವುದೋ ಒಂದು ಪನ್ನೀರ್ ರೆಸಿಪಿ ಬೇಕು. ಸೊ ಪನ್ನೀರ್ ರೆಸಿಪಿನ ನಾನು ಸರ್ಚ್ ಮಾಡಿದಾಗ ಯೂಟ್ಯೂಬಲ್ಲಿ ನನ್ನ ಒಂದು ವೀಡಿಯೋನ ಅಲ್ಲಿ ಯೂಟ್ಯೂಬಲ್ಲಿ ನನಗೆ ಸಜೆಸ್ಟ್ ಮಾಡಿರುತ್ತೆ ಯೂಟ್ಯೂಬ್. ಸೊ ಆವಾಗ ನಾನು ಅದನ್ನು ಕ್ಲಿಕ್ ಮಾಡಿ ನೋಡಿರ್ತೀನಿ. ಸೊ ಆ ಥರ ಸಜೆಸ್ಟ್ ಮಾಡಿದ್ದು 6.5% ಅಷ್ಟು ಯೂಟ್ಯೂಬು ಸಜೆಸ್ಟ್ ಮಾಡಿದೆ. ಯಾಕಂದರೆ ಇಲ್ಲಿ ಮೇಲ್ಗಡೆ ಬ್ರೌಸ್ ಫೀಚರಲ್ಲಿ ಬಂದಿದ್ದು ಫಸ್ಟು ಜನ ಇಷ್ಟಪಟ್ಟು ನೋಡ್ತಾ ಇದ್ದಾರೆ. ಸೊ ಈ ಒಂದು ವಿಡಿಯೋ ಇಂಟ್ರೆಸ್ಟಿಂಗ್ ಆಗಿದೆ, ಯೂಸ್ ಆಗ್ತಾ ಇದೆ, ಜನಕ್ಕೆ ಇಷ್ಟಪಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಯೂಟ್ಯೂಬ್ ರಿಲೇಟೆಡ್ ಯಾರಾದರೂ ಚೆಕ್ ಮಾಡಿದಾಗ ಅವ್ರಿಗೆ ಕೂಡ ನನ್ನ ಈ ಒಂದು ವಿಡಿಯೋನ ಯೂಟ್ಯೂಬ್ ಸಜೆಸ್ಟ್ ಮಾಡಿದೆ. ಓಕೆನಾ, ಇದೆಷ್ಟು 6.5%. ಸೊ ಬ್ರೌಸ್ ಫೀಚರ್ ಆ್ಯಂಡ್ ಸಜೆಸ್ಟೆಡ್ ವಿಡಿಯೋ. ಸೊ ಇವು ಎರಡೂ ಯಾರ ಒಂದು ವಿಡಿಯೋ ಕೆಳಗಡೆ ಬಂದಿರುತ್ತೆ 100% ಅವ್ರ ಚಾನಲ್ ಗ್ರೋ ಆಗೇ ಆಗುತ್ತೆ, ಡೌಟೇ ಬೇಡ. ಓಕೆನಾ, ಸೊ ನೀವು ಮುಂದುವರಿಯಿರಿ. 1 ತಿಂಗಳಲ್ಲದೆ ಇದ್ದರೂ 2 ತಿಂಗಳಲ್ಲದೆ ಇದ್ದರೂ 6 ತಿಂಗಳಾದ್ರೂ ನಿಮ್ಮ ಒಂದು ಚಾನಲ್ಲು ಗ್ರೋ ಆಗುತ್ತೆ ಅಂತ ಗ್ಯಾರಂಟಿ ಕೊಡ್ತೀನಿ. ಸೊ ಹಾಗಾಗಿ ಇಲ್ಲಿ ಕೆಳಗಡೆ ನೋಡಿ, ಇನ್ನು ಇದೆಲ್ಲ ಅದರ್ ಯೂಟ್ಯೂಬ್ ಫೀಚರ್, ಆಮೇಲೆ ಡೈರೆಕ್ಟ್ ಆರ್ ಅನ್ನೋನ್. ಇವಾಗ ಇನ್ಸ್ಟಾಗ್ರಾಮಲ್ಲಿ ಶೇರ್ ಮಾಡಿರ್ತೀವಿ, ವಾಟ್ಸಪ್ಪಲ್ಲಿ ಶೇರ್ ಮಾಡ್ತೀವಿ, ಫೇಸ್ಬುಕ್ಕು, ಇನ್ನೂ ಯಾವುದಾದ್ರೂ ಅನ್ನೊಂದು ಆ್ಯಪ್ನ ಯೂಸ್ ಮಾಡಿರ್ತೀವಿ. ಸೊ ಇದು ಕೆಳಗಡೆ ಏನು ಕಾಣ್ತಾ ಇದೆಯಲ್ಲ ಅದು ಎಲ್ಲ. ಆಮೇಲೆ ನೋಟಿಫಿಕೇಷನ್. ಓಕೆನಾ, ಇವಾಗ ಸಬ್ಸ್ಕ್ರೈಬ್ ಮಾಡ್ಕೊಂಡಿರ್ತೀರ, ನನ್ನ ಹತ್ರ ಸಬ್ಸ್ಕ್ರೈಬರ್ಸ್ ಇದ್ದಾರೆ, ಬಟ್ ವೀಡಿಯೋಸೇ ನೋಡಿಲ್ಲ ಅಂದರೆ ಏನು ಯೂಸು ಅಲ್ವಾ? ಸೊ ನೋಟಿಫಿಕೇಷನ್ ನೋಡಿ 0.1% ಅಷ್ಟಿದೆ. ಸೊ ಸಬ್ಸ್ಕ್ರೈಬ್ ಮಾಡಿದವರೆಲ್ಲರೂ ಕೂಡ ವೀಡಿಯೋ ನೋಡ್ತಾರೆ ಅನ್ನೋ ಗ್ಯಾರಂಟಿ ಇರೋದಿಲ್ಲ. ಸೊ ಹಾಗಾಗಿ ಇಲ್ಲಿ ನೋಡಿ, ಸಬ್ಸ್ಕ್ರೈಬರ್ಸು ನೋಟಿಫಿಕೇಷನ್ಸ್ ಹೋಗಿದ್ದು 0.1% ಅಷ್ಟೇ ಹೋಗಿದೆ ನೋಟಿಫಿಕೇಷನ್. ಇನ್ನು ಪ್ಲೇ ಲಿಸ್ಟಿಂದ 1%, ಯೂಟ್ಯೂಬ್ ಸರ್ಚಿಂದ 4% ಅಷ್ಟು ಹೋಗಿದೆ. ಸೊ ಚಾನಲ್ ಪೇಜಿಂದ 1.3%. ಸೊ ಚಾನಲ್ ಪೇಜಿಂದ ಅಂದರೆ ನಮ್ಮ ಚಾನಲ್ನ ಯಾರು ಫಾಲೋ ಮಾಡಿದಾರೋ ಅಥವಾ ಯೂಟ್ಯೂಬಲ್ಲಿ ಸರ್ಚ್ ಮಾಡಿದಾಗ ಯಾರ್ದು ಒಂದು ಪೇಜ್ ಬಂದಿರುತ್ತೋ ಸೊ ಅದನ್ನು 1.3% ಅಷ್ಟು ಹೋಗಿದೆ. ಬಟ್ ಇಲ್ಲಿ ಜಾಸ್ತಿ ಹೋಗಿರೋದು ವೀಡಿಯೋ ಪಬ್ಲಿಷ್ ಆಗಿರೋದು ಇದರಿಂದ ಬ್ರೌಸ್ ಫೀಚರ್ ಸಜೆಸ್ಟೆಡ್ ವೀಡಿಯೋಸ್. ಮೇಯ್ನಾಗಿ ನಿಮ್ಮದು ಬ್ರೌಸ್ ಫೀಚರಲ್ಲಿ ನಿಮ್ಮ ಒಂದು ವೀಡಿಯೋ ಬಂದರೆ 100% ಇದು ಚಾನಲ್ ಗ್ರೋ ಆಗುತ್ತೆ ಅಂತಲೇ ಅರ್ಥ. ಗೊತ್ತಾಯ್ತಾ? ಸೊ ಈಗಲೇ ನಿಮ್ಮ ಒಂದು ವೀಡಿಯೋನು ನೀವು YT ಸ್ಟುಡಿಯೋನ ಓಪನ್ ಮಾಡಿಬಿಟ್ಟು ಚೆಕ್ ಮಾಡ್ಕೊಳ್ಳಿ ಏನಂತ ಬರ್ತಾಯಿದೆ ಅಂತ ಹೇಳ್ಬಿಟ್ಟು. ನಾನು ಇದು ಮೊದಲಿನ ವೀಡಿಯೋ ಆಯಿತು. ನಾನು ಇವಾಗಿನ ಒಂದು ವೀಡಿಯೋನು ನಿಮಗೆ ತೋರಿಸ್ಬಿಡ್ತೀನಿ. ಸೊ ನಾನು 2 ತಿಂಗಳಾಯಿತು ನಾನು ಒಂದು ವೀಡಿಯೋನ ಹಾಕಿದ್ದಿಲ್ಲ. ಸೊ ಇವಾಗ ನಾನು ವೀಡಿಯೋನ ಹಾಕ್ತಾಯಿದ್ದೀನಿ. ಬಟ್ ವ್ಯೂಸ್ ಕಡಿಮೆ ಇದೆ, ಯಾಕಂದರೆ ನಾನು ಮೊದಲೇ ಗ್ಯಾಪ್ ಮಾಡಿದೆ ಅಲ್ವಾ. ಸೊ ಹಾಗಾಗಿ ಇಲ್ಲಿ ನೋಡಿ 4% ಅಷ್ಟು ಇಂಪ್ರೆಷನ್ ಕ್ಲಿಕ್ ಥ್ರೋ ರೇಟ್ ಹೋಗಿದೆ. ಸೊ ಇಲ್ಲಿ ಕೂಡ ನೀವು ಚೆಕ್ ಮಾಡ್ಕೋಬೋದು. ನನ್ನ ಒಂದು ವಿಡಿಯೋ ಈಗಲೂ ಕೂಡ ಬ್ರೌಸ್ ಫೀಚರಲ್ಲಿನೇ ಇದೆ. ಎಷ್ಟು 71.4% ಅಷ್ಟು ಇದೆ. ಸೊ ಇಲ್ಲಿ ಎಕ್ಸ್ಟರ್ನಲ್ ನೋಟಿಫಿಕೇಷನ್ ಇದು ಯಾವುದೂ ಅವಶ್ಯಕತೆ ಇಲ್ಲ. ಬಟ್ ಬ್ರೌಸ್ ಫೀಚರಲ್ಲಿ ಬಂದರೆ 100% ವೀಡಿಯೋಸು ಗ್ರೋ ಆಗುತ್ತೆ. ನಾನು ಈಗ 2 ಮಂತ್ಸ್ ಏನು ಗ್ಯಾಪ್ ಮಾಡಿದೆ, ಸೊ ಗ್ಯಾಪ್ ಮಾಡಿದೆ ನಾನು ಕಂಟಿನ್ಯೂಸ್ ಆಗಿ ವೀಡಿಯೋ ಹಾಕಿದರೆ ಇಷ್ಟೊತ್ತಿಗೆ ನನ್ನ ಚಾನಲ್ ಗ್ರೋ ಆಗಿರ್ತಿತ್ತು. ಹಾಗಾಗಿ ಎಲ್ಲೂ ಕೂಡ ಗ್ಯಾಪ್ ಕೊಡ್ದೇ ಕಂಟಿನ್ಯೂಸ್ ಆಗಿ ವೀಡಿಯೋ ಹಾಕಿ ನಿಮ್ಮದು ಈ ಚಾನಲ್ ಈ ಥರ ಒಂದು ಆಪ್ಷನ್ ಬಂದರೆ 100% ಗ್ರೋ ಆಗುತ್ತೆ. ಓಕೆನಾ? ಸೊ ನಾನು ತೋರಿಸಿದ್ದೆ ಅಲ್ವಾ. ಸೊ ನಾನು 2 ತಿಂಗಳಾಯಿತು ವೀಡಿಯೋ ಹಾಕಿ. ನೀವು ನೋಡ್ಬೋದು, ಇವತ್ತು ಹಾಕಿರೋ ವೀಡಿಯೋ 29 ಏಪ್ರಿಲ್, ಇವತ್ತು ಹಾಕಿರೋ ವೀಡಿಯೋಗೂ ಕೂಡ ಬ್ರೌಸ್ ಫೀಚರ್ ಆಪ್ಷನ್ ಬಂದಿದೆ. 2 ತಿಂಗಳ ಹಿಂದೆ ಹಾಕಿರೋ ಅಂದರೆ 5 ಮಂತ್ಸ್ ಹಿಂದೆ ಹಾಕಿರೋ ವೀಡಿಯೋಗೂ ಕೂಡ ಬ್ರೌಸ್ ಫೀಚರ್ಸ್ ಆಪ್ಷನ್ ಬಂದಿದೆ. ನಾನು ಇನ್ನೂ ಒಂದು ಕೂಡ ತೋರಿಸ್ತೀನಿ. ಸೊ ಇದು ನೋಡಿ, ರೆಸಿಪಿ ವೀಡಿಯೋ ಹಾಕಿದ್ದೆ. ಸೊ ರೆಸಿಪಿ ವೀಡಿಯೋದು ನೋಡಿಬಿಡೋಣ. ಸೊ ನೋಡಿ, ಇಲ್ಲಿ ಕೂಡ ಅಷ್ಟೇ ಬ್ರೌಸ್ ಫೀಚರ್ ಬಂದಿದೆ. ಓಕೆನಾ? ಇಲ್ಲಿ ನೋಡಿ ಬ್ರೌಸ್ ಫೀಚರ್ಸ್ ಬಂದಿದೆ. ಇಲ್ಲಿ ಎಷ್ಟು 46.1% ಅಷ್ಟು ಬಂದಿದೆ. ಸೊ ಚಾನಲ್ ಪೇಜ್ 23.1% ಅಷ್ಟು ಇದೆ. ಸೊ ಹಾಗಾಗಿ ಎಲ್ಲ ವೀಡಿಯೋಗೂ ನನಗೆ ಈ ಥರ ಬಂದಿದೆ. ಸೊ ಈ ಥರ ಬಂದರೆ 100% ಚಾನಲ್ ಗ್ರೋ ಆಗುತ್ತೆ. ಕೆಲವೊಬ್ರದ್ದು ಏನು ಬರುತ್ತೆ, ನೋಟಿಫಿಕೇಷನ್ ಬರುತ್ತೆ ಅಥವಾ ಚಾನಲ್ ಪೇಜಸ್ ಬರುತ್ತೆ, ಎಕ್ಸ್ಟರ್ನಲ್ ಬರುತ್ತೆ. ಸೊ ಈ ಥರ ಯಾವುದಾದ್ರೂ ಬಂದರೆ ಏನಾಗುತ್ತೆ, ಇದು ಯಾವುದೂ ಅಷ್ಟೊಂದು ಇದು ಇರೋದಿಲ್ಲ. ಸೊ ಇದು ಎಲ್ಲೋ ಒಂದು ಕಡೆ ಶೇರ್ ಮಾಡಿರ್ತೀವಿ, ಅದನ್ನು ಓಪನ್ ಮಾಡಿ ನೋಡಿರ್ತಾರೆ ಜನ. ಬಟ್ ಬ್ರೌಸ್ ಫೀಚರು ಸಜೆಸ್ಟೆಡ್ ವೀಡಿಯೋ ಬಂದರೆ ಯೂಟ್ಯೂಬೇ ನಮ್ಮ ಒಂದು ವೀಡಿಯೋನ ಇಷ್ಟಪಟ್ಟು ಮುಂದೆ ತಳ್ತಾ ಇದೆ ಅಂತಲೇ ಅರ್ಥ. ಓಕೆನಾ? ಅರ್ಥ ಆಯಿತು ಅಂತ ಅನ್ಕೋತೀನಿ. ಸೊ ಈಗಲೇ ಹೋಗಿ ನಿಮ್ಮ ಒಂದು YT ಸ್ಟುಡಿಯೋದಲ್ಲಿ ನೀವು ಕೂಡ ಚೆಕ್ ಮಾಡ್ಕೊಳ್ಳಿ, ನಿಮಗೆ ಗೊತ್ತಾಗುತ್ತೆ. ಸೊ ಇನ್ನೂ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ನಾನು ಅದಕ್ಕೆ ರಿಪ್ಲೈ ಮಾಡ್ತೀನಿ.
ಸೊ ವಿಡಿಯೋ ಇಷ್ಟ ಆಯಿತು ಅನ್ಕೋತೀನಿ. ಸೊ ಇಷ್ಟ ಆದರೆ ಪ್ಲೀಸ್ ಲೈಕ್ ಬಟನ್ನ ಕ್ಲಿಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಣ ಮರಿಬೇಡಿ ಗೈಸ್. ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಟೇಕ್ ಕೇರ್, ಬಾಯ್.